ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ವಿಪರ್ಯಾಸ ಅನ್ನಬೇಕೋ ಅಥವಾ ಈ ಪಕ್ಷದ ಕತೆ ಮುಗಿಸೋಕೆ ಎಲ್ಲರೂ ಪಣವನ್ನು ತೊಟ್ಟಿದ್ದಾರೆ ಅಂತ ಹೇಳಬೇಕೋ ಗೊತ್ತಿಲ್ಲ. ಆ ಪಕ್ಷದ ಹೆಸರು ಯಾವುದೋ ಅಲ್ಲ, ಕಾಂಗ್ರೆಸ್ ಪಕ್ಷ. ಕೇರಳದಲ್ಲಿ ಬಹುತೇಕ UDF ಅಧಿಕಾರವನ್ನು ಹಿಡಿಯಬಹುದು ಅನ್ನೋ ಮಾತುಗಳು ಈಗಾಗಲೇ ಕೇಳಿ ಬರ್ತಾ ಇವೆ. ಆದರೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಾತ್ರ ಕೇರಳದ ಜನರು ಭಾರಿ ಬುದ್ಧಿವಂತರು, ಅವರು ಕಾಂಗ್ರೆಸ್ಗೆ ಮತವನ್ನು ಹಾಕ್ತಾರೆ ಅಂದಿದ್ರು. ಅದೇ ಕೇರಳದಲ್ಲಿ ಈಗ ಎಡವಟ್ಟು ಹುಚ್ಚರ ಅಧ್ಯಕ್ಷ ಅಂತ ಕರೆಸಿಕೊಳ್ಳೋ ಪ್ರದೀಪ್ ಈಶ್ವರ್ ಚುನಾವಣಾ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಅಲ್ಲಿಗೆ ಮುಂದಿನ ಕಾಂಗ್ರೆಸ್ ಪಕ್ಷದ ಸ್ಟಾರ್ ಪ್ರಚಾರಕ ಪ್ರದೀಪ್ ಈಶ್ವರ್ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ರಾಹುಲ್ ಗಾಂಧಿ ಕೇರಳದಲ್ಲಿ ಪ್ರಚಾರವನ್ನ ಸಿಕ್ಕಾಪಟ್ಟೆ ಮಾಡಿದ್ರು. ಅಲ್ಲಿ ಬಂದಿದ್ದ ಜನರನ್ನ ನೋಡಿದ್ರೆ ನೀವು ಶಾಕ್ ಆಗೋದು ಗ್ಯಾರಂಟಿ. ಇವರೇನೋ ಕೇರಳಕ್ಕೆ ಬಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅಸ್ಸಾಂಗೆ ಭಾನುವಾರ ಹೋಗಿದ್ರು, ಅಲ್ಲಿ ಪ್ರಚಾರವನ್ನ ಮಾಡಿದ್ರು. ಕಾಂಗ್ರೆಸ್ ಅಂತ್ಯ ಹಾಡೋದಕ್ಕೆ ಮತ್ತೊಂದು ಹೆಜ್ಜೆಯನ್ನು ಇಟ್ಟು ಅಲ್ಲೂ ದೊಡ್ಡ ಎಡವಟ್ಟನ್ನು ಮಾಡಿಕೊಂಡು ಕೇರಳಗೆ ಬಂದಿದ್ದಾರೆ. ಹಾಗಾದ್ರೆ ಕೇರಳದಲ್ಲಿ ಪ್ರದೀಪ್ ಈಶ್ವರ್ ಪ್ರಚಾರ ಮಾಡಿದ್ದು ಕಾಂಗ್ರೆಸ್ ಪಕ್ಷದ ಪರನ ಅಂದ್ರೆ ಖಂಡಿತ ಅಲ್ಲ. ಯಾರ ಪರ? ರಾಹುಲ್ ಗಾಂಧಿಯನ್ನ ಪ್ರದೀಪ್ ಈಶ್ವರ್ ಪ್ರಧಾನಿ ಆಗ್ತಾರೆ ಅಂತ ಹೇಳ್ತಿರೋದು ಯಾಕೆ? ರಾಹುಲ್ ಗಾಂಧಿ ಇದ್ದ ಸಭೆಯಲ್ಲಿ ಅಷ್ಟೊಂದು ಜನರನ್ನ ಸೇರಿದ್ದನ್ನು ನೋಡಿದ್ರೆ ಕೇರಳದ ಜನರು ಬುದ್ಧಿವಂತರ ಅಥವಾ ದಡ್ಡರ? ಖರ್ಗೆ ದಡ್ಡರ ರಾಜ್ಯ ಅಸ್ಸಾಂನಲ್ಲಿ ಚುನಾವಣಾ ಪ್ರಚಾರ ಮಾಡ್ತಾ ಕಾಂಗ್ರೆಸ್ ಅಂತ್ಯಕ್ಕೆ ದೊಡ್ಡ ಹೆಜ್ಜೆಯನ್ನು ಇಟ್ಟಿದ್ದೇಗೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, 2 ದಿನಗಳ ಹಿಂದೆ ಮಲ್ಲಿಕಾರ್ಜುನ ಖರ್ಗೆ ಕೇರಳದಲ್ಲಿ ಚುನಾವಣಾ ಪ್ರಚಾರ ಮಾಡ್ತಾ ಕೇರಳದ ಜನರು ಸಿಕ್ಕಾಪಟ್ಟೆ ಬುದ್ಧಿವಂತರು ಮತ್ತು ವಿದ್ಯಾವಂತರು, ಗುಜರಾತ್ ಹಾಗೆ ಬೇರೆ ಬೇರೆ ರಾಜ್ಯದ ಹಾಗೆ ಅವಿದ್ಯಾವಂತರಲ್ಲ, ದಡ್ಡರು ಅಲ್ಲ, ಹಾಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಹಾಕ್ತಾರೆ ಅನ್ನೋದನ್ನು ಹೇಳಿದ್ರು. ಅದಕ್ಕೆ ಬಹಳಷ್ಟು ರಾಜ್ಯಗಳಲ್ಲಿ ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಜನರು ಕಿಡಿಯನ್ನು ಕಾರಿದ್ರು. ಈ ಕಾಂಗ್ರೆಸ್ ಪಕ್ಷಕ್ಕೆ ಯಾರು ಮತವನ್ನು ಹಾಕಲೇಬೇಡಿ ಅನ್ನೋದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕ್ಕೊಂಡ್ರು. ಅಲ್ಲಿ ಖರ್ಗೆ ಅನ್ನೋ ಮಹಾನ್ ಮೇಧಾವಿ ದೇಶವನ್ನು ಒಡೆಯೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಕ್ಲಿಯರ್ ಆಗಿ ಕಾಣಿಸ್ತಾ ಇತ್ತು. ನನಗೆ ಇನ್ನೂ ಅದ್ಭುತವಾಗಿ ಕಾಣಿಸಿದ್ದು ಖರ್ಗೆ ಕಾಂಗ್ರೆಸ್ ಪಕ್ಷವನ್ನು ಆದಷ್ಟು ಬೇಗ ಭಾರತ ಮುಕ್ತ ಮಾಡೋಕೆ ನಿಂತಿದ್ದಾರೆ ಅನ್ನೋದು. ಯಾಕಂದರೆ ಕೇರಳದಲ್ಲಿ ಕಾಂಗ್ರೆಸ್ ಗೆಲ್ಲೋದು ಬೆರಳೆಣಿಕೆಯಷ್ಟು ಕ್ಷೇತ್ರಗಳು ಅನ್ನೋದು ಖರ್ಗೆಗೂ ಗೊತ್ತು, ವೇಣುಗೋಪಾಲ್ಗೂ ಗೊತ್ತು, ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರಿಗೂ ಗೊತ್ತೇ ಇದೆ. ಆದರೂ ಖರ್ಗೆ ಕೇರಳದ ಜನರು ಭಾರಿ ಬುದ್ಧಿವಂತರು, ಕಾಂಗ್ರೆಸ್ ಅನ್ನು ಗೆಲ್ಲಿಸ್ತಾರೆ, ಉಳಿದ ರಾಜ್ಯದ ಜನರು ದಡ್ಡರು ಅನ್ನೋ ಹಾಗೆ ಮಾತಾಡ್ತಾರೆ ಅಂದರೆ ಅದರ ಅರ್ಥವನ್ನು ಸ್ವಲ್ಪ ಲಾಜಿಕ್ ಆಗಿ ಯೋಚನೆ ಮಾಡಿ, ಅರ್ಥ ಆಗತ್ತೆ. ಈಗಾಗಲೇ ಕೇರಳದಲ್ಲಿ ರಾಹುಲ್ ಗಾಂಧಿ ಪ್ರಚಾರಕ್ಕೆ ದೊಡ್ಡ ಮಟ್ಟದ ಚಾಲನೆಯನ್ನು ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಒಂದು ಸಭೆಯಲ್ಲಿ ಭಾಗವಹಿಸಿದ್ರು. ಅಲ್ಲಿ ಅದೆಷ್ಟೊಂದು ಜನ ಅಂದರೆ ಕುರ್ಚಿಗಳಿಂದ ಕಣ್ಣಿಂದ ನೋಡೋದಕ್ಕೂ ಆಗ್ತಾ ಇರಲಿಲ್ಲ. ಅದನ್ನು ಖುದ್ದು ರಾಹುಲ್ ಗಾಂಧಿ ಕೂಡ ನೋಡಿ ಶಾಕ್ ಆಗಿಬಿಟ್ಟಿದ್ದಾರೆ. ಜೊತೆಗೆ ಅವರ ಜನಪ್ರಿಯತೆ ಅದೆಷ್ಟು ಅನ್ನೋದು ಅವರಿಗೂ ಅರ್ಥ ಆಗ್ತಾ ಇದೆ. ಯಾಕಂದರೆ ಆ ಸಭೆಯಲ್ಲಿ ಜನರು ಇದ್ದದ್ದು 100, 200 ಅಷ್ಟೇ. ಅದೇ ಖಾಲಿ ಕುರ್ಚಿಗಳು ಮಾತ್ರ ಸಾವಿರ ಕಣ್ಣಿಗೆ ಕಾಣಿಸ್ತಾ ಇದ್ವು. ಅದೆಂತಹ ಜನಪ್ರಿಯತೆ ರಾಹುಲ್ ಗಾಂಧಿಯದ್ದು! ಇದನ್ನು ನಮ್ಮ ಕಣ್ಣಿಂದ ನೋಡಿದರೆ ನಮ್ಮ ಕಣ್ಣೇ ಪಾವನ ಆಗಿ ಹೋಯ್ತು, ಧನ್ಯರಾದ ಹಾಗಾಯಿತು. ಇರಲಿ ಬಿಡಿ, ಅವರ ಪಕ್ಷದ ದುಡ್ಡು ಯಾಕೋ ಜನರಿಗೆ ಸರಿಯಾಗಿ ದುಡ್ಡನ್ನು ಕೊಟ್ಟಿಲ್ಲ ಅನ್ಸುತ್ತೆ. ಹಾಗಾಗಿ ಅಲ್ಲಿ ಜನ ಬಂದಿರಲ್ಲ. ಅಲ್ಲಿನ ಕಾಂಗ್ರೆಸ್ ಅಭ್ಯರ್ಥಿಗಳಿಗೂ ನಾವು ಗೆಲ್ತೀವೋ ಇಲ್ವೋ ಅನ್ನೋ ಅನುಮಾನ ಇರಬೇಕು. ಹಾಗಾಗಿ ಜನರಿಗೆ ದುಡ್ಡು ಹೋಗಿರಲ್ಲ, ಜನ ಅಲ್ಲಿಗೆ ಬಂದಿರಲ್ಲ. ಅಥವಾ ಖರ್ಗೆ ಹೇಳಿದ ಹಾಗೆ ಕೇರಳದ ಜನರು ಬುದ್ಧಿವಂತರು, ದುಡ್ಡನ್ನು ತಗೊಂಡು ಬಾರದೇ ಇದ್ರು ಅಚ್ಚರಿಯನ್ನು ಪಡಬೇಕಾಗಿಲ್ಲ ಬಿಡಿ. ಇನ್ನು ನಮ್ಮ ರಾಜ್ಯದ ಹುಚ್ಚ ಅಂತ ಜನರು ಕರೆಯೋ ವ್ಯಕ್ತಿ PUC ಓದಿರೋ ಟೀಚರ್, ಹಾಗೆಯೇ ಪ್ರತಿ ವರ್ಷಕ್ಕೆ 100 ಕೋಟಿಯನ್ನು ದುಡಿಯೋ ಪ್ರದೀಪ್ ಈಶ್ವರ್ ಕೇರಳ ಚುನಾವಣೆಗೆ ಕಾಸರಗೋಡಿಗೆ ಹೋಗಿದ್ದಾರೆ. ಅಯ್ಯೋ ಕರ್ಮವೇ, ನಮ್ಮ ರಾಜ್ಯದಲ್ಲಿ ಅವರು ಕಾಲಿಟ್ಟ ಕಡೆ ಕಾಂಗ್ರೆಸ್ ಪಕ್ಷ ಗೆಲ್ತಾನೇ ಇಲ್ಲ, ಎಲ್ಲ ಕಡೆ ಮಕಾಡೆ ಮಲಗ್ತಾ ಇದೆ. ಅಲ್ಲಿ ಯಾರಪ್ಪ ಇವರನ್ನು ಸ್ಟಾರ್ ಪ್ರಚಾರಕ ಅಂತ ಕರೆಸಿಕೊಂಡಿದ್ದಾರೆ ಅಂತ ನೋಡಿದರೆ ಅಲ್ಲಿ ಪ್ರದೀಪ್ ಈಶ್ವರ್ ಪ್ರಚಾರ ಮಾಡ್ತಾ ಇದ್ದದ್ದು ಕಾಂಗ್ರೆಸ್ ಪರವಾಗಿ ಅಲ್ಲ, ಬದಲಾಗಿ UDF ಪಕ್ಷದ ಅಭ್ಯರ್ಥಿಯ ಪರ. ಅಲ್ಲಾದರೂ ಸರಿಯಾಗಿ ಮಾತಾಡಪ್ಪ ಪ್ರದೀಪ ಅಂದರೆ ಅಲ್ಲೂ ಮೈಕ್ ಮುಂದೆ ನಿಂತು ಕೇರಳದಲ್ಲಿ UDF ಅಧಿಕಾರಕ್ಕೆ ಬರುತ್ತೆ, ಜನರು UDF ಅನ್ನು ಆಯ್ಕೆ ಮಾಡ್ತಾರೆ, ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿ ರಾಹುಲ್ ಗಾಂಧಿ ದೇಶದ ಪ್ರಧಾನಿ ಆಗ್ತಾರೆ ಅನ್ನೋದ? ಅಯ್ಯೋ ಕರ್ಮವೇ, ಅಲ್ಲಿ ಪ್ರಚಾರ ಮಾಡ್ತಾ ಇರೋದು UDF ಪರವಾಗಿ, ನಡೀತಾ ಇರೋದು ವಿಧಾನಸಭಾ ಚುನಾವಣೆ. ಅಲ್ಲಿ ನಿಂತು ರಾಹುಲ್ ಗಾಂಧಿ ಪ್ರಧಾನಿ ಆಗ್ತಾರೆ ಅಂದರೆ ಏನಂತ ಹೇಳಬೇಕು? ಇವರೆಲ್ಲ ಕುದುರೆ ಯಾವುದು ಮುಂದೆ ಓಡ್ತಾ ಇದೆ ಅದೇ ನನ್ನ ಕುದುರೆ ಬಿಡಿ ಅಂದ್ಬಿಡ್ತಾರೆ ಅಷ್ಟೇ. ಅದಕ್ಕೆ ನಾನೇ ಓನರ್ ಅಂದ್ರೂ ಇಲ್ಲಿ ಏನು ಬೇಸರ ಮಾಡ್ಕೋಬೇಕಾಗಿಲ್ಲ. ಇಲ್ಲಿ ಪ್ರದೀಪ್ ಈಶ್ವರ್ನನ್ನು ಕರೆಸಿದ UDF ಪಕ್ಷದ ನಾಯಕರು ಬುದ್ಧಿವಂತರು, ಇಲ್ಲ ಅಲ್ಲಿಗೆ ಕಳಿಸಿದ ಕಾಂಗ್ರೆಸ್ ನಾಯಕ ವೇಣುಗೋಪಾಲ್ ಹುಚ್ಚರೋ ಗೊತ್ತಿಲ್ಲ.
ಒಟ್ಟಿನಲ್ಲಿ ಮುಂದೆ ಗುಲಾಮಗಿರಿಯನ್ನು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡೋ ವ್ಯಕ್ತಿ ಪ್ರದೀಪ್ ಈಶ್ವರ್ ಅಂತ ಈಗಾಗಲೇ ಹೈಕಮಾಂಡ್ ಗುರುತಿಸಿ ಬೇರೆ ರಾಜ್ಯಕ್ಕೆ ಕರೆಸಿಕೊಂಡಿರ್ತಾರೆ ಬಿಡಿ. ಆದರೂ ಈ ಬಾರಿ ಪ್ರದೀಪ ಪ್ರಚಾರ ಮಾಡಿರೋ ಕೇರಳದ ಕ್ಷೇತ್ರವನ್ನು UDF ಗೆದ್ದುಕೊಳ್ಳುತ್ತಾ ಅನ್ನೋದೇ ಅನುಮಾನ. ಅಯ್ಯೋ ಬಿಡಿ, ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂದರೆ ಗೆಲ್ಲೋ ಪಕ್ಷ ಯಾವುದಾದ್ರೂ ಜೊತೆಗೆ ಇದ್ದರೆ ಆ ಪಕ್ಷ ಗೆದ್ದರೆ ಸಾಕು, ನಾವೇ ಗೆದ್ದಿದ್ದೀವಿ ಅಂದ್ಬಿಡ್ತಾರೆ. ಅದೇ ರೀ, ನಮ್ಮ ಮಗುಗೆ ಅಪ್ಪ ಆಗೋದು ಬಿಟ್ಟು ಯಾರೋ ಹುಟ್ಟಿಸಿದ ಮಗುಗೆ ಅಪ್ಪ ಆದ ಹಾಗೆ. ಇರಲಿ ಬಿಡಿ, ಯಾವ ಮಗುಗೆ ಯಾರೋ ಅಪ್ಪ ಆದರೆ ನಮ್ಗೆ ಯಾಕೆ? ಇನ್ನು ಇದನ್ನೆಲ್ಲ ನೋಡ್ತಾ ಇದ್ದ ಖರ್ಗೆ, ಅಯ್ಯೋ ನಾನು ಕೇರಳದ ಜನರು ಬುದ್ಧಿವಂತರು, ಅವರು ಕಾಂಗ್ರೆಸ್ ಪಕ್ಷಕ್ಕೆ ಓಟು ಹಾಕ್ತಾರೆ ಅಂತಿದ್ರೆ ರಾಹುಲ್ ಗಾಂಧಿ ಸಭೆಯಲ್ಲಿ ಖಾಲಿ ಪ್ರದೀಪ ಅನ್ನೋ ಪೆದ್ದನನ್ನ ವೇಣುಗೋಪಾಲ ಮೈತ್ರಿ ಮಾಡ್ಕೊಂಡಿರೋ ಪಕ್ಷದ ಪರವಾಗಿ ಪ್ರಚಾರ ಮಾಡೋಕ್ಕೆ ಕಳಿಸಿದ್ದಾರೆ. ಏನು ನಡೀತಾ ಇದೆ ಅನ್ನೋ ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಆದರೂ ಬೇರೆ ರಾಜ್ಯದವರೆಲ್ಲ ದಡ್ಡರು ಅವಿದ್ಯಾವಂತರು ಅಂತ ಹೇಳಿದ್ದ ಖರ್ಗೆ ಭಾನುವಾರ ಅಸ್ಸಾಮಲ್ಲಿ ಇದ್ರು. ಅದೇನು ಮಾಡ್ತಾ ಇದ್ದಾರೆ ಇಲ್ಲಿ ಅಂತ ನೋಡಿದ್ರೆ ದಡ್ಡರು ಮತ್ತೆ ಅವಿದ್ಯಾವಂತ ಅಸ್ಸಾಂ ಜನರ ಹತ್ರ ಮತಭಿಕ್ಷೆ ಕೇಳೋಕೆ ನಿಂತಿದ್ರು. ಖರ್ಗೆ ಅನ್ನೋ AICC ಅಧ್ಯಕ್ಷ ನೀಲಂ ಬಜಾರ್ನಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಚುನಾವಣೆಯ ಬಗ್ಗೆ ಮಾತಾಡಪ್ಪ ಅಂದರೆ ಪ್ರಾರ್ಥನೆಯ ಸಮಯದಲ್ಲಿ ಕಾಣಿಸಿಕೊಳ್ಳೋ ವಿಷಕಾರಿ ಹಾವನ್ನು ಕೊಲ್ಲಬೇಕು ಅಂತ ಕುರಾನ್ ಹೇಳುತ್ತೆ. ಅದೇ ಥರ RSS ಮತ್ತು BJP ಹಾವುಗಳಿದ್ದಾಗೆ ಅವುಗಳನ್ನು ಕೊಲ್ಲದೇ ಇದ್ದರೆ ನೀವ್ಯಾರು ಬದುಕೋಕೆ ಸಾಧ್ಯನೇ ಇಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿ ಇದ್ದ 60 ವರ್ಷ ದೇಶವನ್ನು ಅಭಿವೃದ್ಧಿ ಮಾಡಿದ್ದೀವಿ, ಈಗ ಭಾರತ ಹಾಳಾಗಿ ಹೋಗಿದೆ ಅನ್ನೋದ? ಅಯ್ಯೋ ಕರ್ಮವೇ, ಈ ಖರ್ಗೆ ದೇಶದ ಅಭಿವೃದ್ಧಿ ಆಗಿತ್ತು ಅಂತ ಹೇಳಿದರು, ಆದರೆ ಯಾವ ದೇಶ ಅನ್ನೋದನ್ನು ಸರಿಯಾಗಿ ಹೇಳಲೇ ಇಲ್ಲ. ಯಾಕಂದರೆ 1990ರವರೆಗೂ ಪಾಕಿಸ್ತಾನ ಭಾರತಕ್ಕಿಂತ 10 ಪಟ್ಟು ಹೆಚ್ಚಿನ ಶ್ರೀಮಂತ ರಾಷ್ಟ್ರವಾಗಿತ್ತು ಅನ್ನೋದನ್ನು ಇತಿಹಾಸ ಹೇಳುತ್ತೆ. ಅದಕ್ಕೆ ಕಾರಣ ಇದೇ ಕಾಂಗ್ರೆಸ್ ನಾಯಕರ ಪಾಕ್ ಪ್ರೀತಿ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ. ಪಾಕಿಸ್ತಾನವನ್ನು ಉದ್ಧಾರ ಮಾಡಿರೋದನ್ನೇ ದೇಶ ಉದ್ಧಾರ ಮಾಡಿದ್ವಿ ಅಂದರೆ ನಾವೇನು ಮಾಡೋಕ್ಕೆ ಆಗತ್ತೆ? ಇರಲಿ ಬಿಡಿ, ಮಾತಾಡ್ತವ್ರೆ ಮಾತಾಡ್ಕೊಳ್ಳಿ. ಅಲ್ಲ ರೀ, ದೇಶವನ್ನು ಉದ್ಧಾರ ಮಾಡಿರೋ ಖರ್ಗೆ ಅವರ ಕಲಬುರಗಿ ಯಾಕೆ 60 ವರ್ಷದಿಂದ ಉದ್ಧಾರ ಆಗಿಲ್ಲ ಅನ್ನೋದನ್ನು ಹೇಳಬೇಕಲ್ವೇ? ಹಾಗಾದರೆ ಖರ್ಗೆ ಏನಾದರೂ ಕಾಂಗ್ರೆಸ್ ಪಕ್ಷದವರಲ್ವಾ? ಯಾರಿಗೆ ಗೊತ್ತು? ಇವರು ಮಾತಾಡ್ತಾ ಇರೋದನ್ನು ನೋಡ್ತಾ ಇದ್ದರೆ ಇವರು ಕಾಂಗ್ರೆಸ್ ಪಕ್ಷವನ್ನು ಬೇಗ ಭಾರತ ಮುಕ್ತ ಮಾಡೋಕ್ಕೆ ನಿಂತಿದ್ದಾರೆ ಅನ್ನೋದು ಕಾಣಿಸ್ತಾ ಇದೆ. ಆದರೂ ಮಲ್ಲಿಕಾರ್ಜುನ ಖರ್ಗೆಗೆ ಕುರಾನಲ್ಲಿ ಉಲ್ಲೇಖ ಆಗಿರೋದು ನೆನಪಾಗುತ್ತೆ ಅಂದರೆ ಅವರು ಮತಾಂತರ ಆಗಿರೋ ಬೌದ್ಧ ಧರ್ಮದಲ್ಲೂ ಬಹಳಷ್ಟು ಉತ್ತಮವಾದ ಸಾಲುಗಳಿವೆ. ಅವುಗಳ ಬಗ್ಗೆ ಮಾತಾಡಿದ್ದನ್ನು ನಾನು ಇಲ್ಲಿವರೆಗೂ ಎಲ್ಲೂ ನೋಡಲೇ ಇಲ್ಲ. ಎಷ್ಟೇ ಆದರೂ ಅಸ್ಸಾಂ ಮುಸ್ಲಿಮರನ್ನು ಓಲೈಕೆ ಮಾಡಬೇಕು ಅಂದರೆ ಕುರಾನ್ ವಿಚಾರವನ್ನೇ ಮಾತಾಡಬೇಕು. ಯಾಕಂದರೆ ಅಲ್ಲಿ ಇವರಿಗೆ ಮತವನ್ನು ಹಾಕೋರು ಅವರೇ ಅನ್ನೋದು ಇವರ ಯೋಚನೆ. ಅದು ತಪ್ಪೋ ಸರಿನೋ? ಒಟ್ಟಿನಲ್ಲಿ ಕುರಾನ್ ಅಂದರೆ ಮುಸ್ಲಿಮರು ಮತವನ್ನು ಹಾಕಿ ಬಿಡ್ತಾರೆ ಅನ್ನೋದು ಖರ್ಗೆಯ ನಂಬಿಕೆ. ಅದೇ ಹಿಂದೂಗಳು ಮತವನ್ನು ಹಾಕಲ್ಲ ಅನ್ನೋದನ್ನು ಖರ್ಗೆ ಮರೆತಿದ್ದಾರೆ ಅನಿಸುತ್ತೆ. ಅದೇನೋಪ್ಪ, ಈ ಖರ್ಗೆ ಮತ್ತು ಪ್ರದೀಪ್ ಈಶ್ವರ್ ಇತ್ತೀಚೆಗೆ ಮಾತಾಡ್ತಾ ಇರೋದನ್ನು ನೋಡ್ತಾ ಇದ್ದರೆ ಇಬ್ಬರು ಭಾರತದಿಂದ ಕಾಂಗ್ರೆಸ್ ಮುಕ್ತ ಮಾಡೋಕ್ಕೆ BJPಯವರು ಕಷ್ಟಪಡಬೇಡಿ, ಕೇವಲ ರಾಹುಲ್ ಗಾಂಧಿ ನಂಬಿಕೊಂಡ್ರೆ ಬೇಗ ಆಗಲ್ಲ, ನಾವು ಅವರ ಜೊತೆ ಸೇರಿ ಕಾಂಗ್ರೆಸ್ ಮುಕ್ತ ಭಾರತ ಮಾಡೋಕ್ಕೆ ನಿಂತಿದ್ದೀವಿ ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಇಲ್ಲ ಅಂದರೆ ದಾವಣಗೆರೆಯಲ್ಲಿ ಅಷ್ಟೆಲ್ಲ ಉಗಿಸಿಕೊಂಡು ಕಾಂಗ್ರೆಸ್ ಸೋಲುತ್ತೆ ಅಂತ ಜನರೇ ಹೇಳೋ ಮಟ್ಟಕ್ಕೆ ತಂದ ವ್ಯಕ್ತಿಯನ್ನು ಕೇರಳ ಚುನಾವಣಾ ಪ್ರಚಾರಕ್ಕೆ ಕರೆಸ್ತಾರೆ. ಅಲ್ಲಿಗೆ ಪ್ರದೀಪ್ ಈಶ್ವರ್ ಹೋಗ್ತಾರೆ. ಅಲ್ಲಿ ರಾಹುಲ್ ಗಾಂಧಿ ಮುಂದಿನ ಬಾರಿ ಪ್ರಧಾನಿ ಆಗ್ತಾರೆ ಅಂತ ಅಂದರೆ ಏನಂತ ಹೇಳಬೇಕು? ಪಾಪ ಪ್ರದೀಪ ಅಲ್ಲಿ ಎಲ್ಲರಿಗೂ ನೆನಪು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷವನ್ನು ಗೆಲ್ಲಿಸಿದರೆ ರಾಹುಲ್ ಗಾಂಧಿ ಅನ್ನೋ ಮನುಷ್ಯ ಪ್ರಧಾನಿ ಆಗ್ತಾರೆ. ಅಂತಹ ವ್ಯಕ್ತಿ ಬೇಕಾಗಿ ಯೋಚನೆ ಮಾಡಿ ಮತವನ್ನು ಹಾಕಿ ಅನ್ನೋ ಹಾಗಿತ್ತಪ್ಪ ಅವರ ಭಾಷಣ. ಇನ್ನು ಖರ್ಗೆ ಒಂದು ಕಡೆ ಕೇರಳದಲ್ಲಿ ನೀವು ಮಾತ್ರ ಬುದ್ಧಿವಂತರು ಅಂತಾರೆ, ಅದೇ ಅಸ್ಸಾಮಲ್ಲಿ RSS ಮತ್ತು BJP ಹಾವುಗಳಿದ್ದ ಹಾಗೆ ಅವುಗಳನ್ನು ಕೊಲ್ಲಬೇಕು, ಇದನ್ನು ಕುರಾನ್ ಹೇಳಿದೆ ಅಂತಾರೆ. ಆದರೂ ಜನರಿಗೆ ಹಾವುಗಳು ಯಾರು, ಈ ಚೇಳುಗಳು ಯಾರು ಅನ್ನೋದು ಇಡೀ ದೇಶಕ್ಕೆ ಗೊತ್ತಿದೆ. ಅದಕ್ಕೆ ತಾನೇ ಕಾಂಗ್ರೆಸ್ ಪಕ್ಷವನ್ನು ಮುಳುಗಿಸ್ತಾ ಇರೋದು. ಹಾಗಂತ BJP ಮಾಡ್ತಾ ಇರೋದೆಲ್ಲವೂ ಸರಿ ಅಂತ ಅಲ್ಲ. BJPಯಲ್ಲೂ ಯೋಗ್ಯತೆ ಇಲ್ಲದ ಬಹಳಷ್ಟು ನಾಯಕರು ಇದ್ದಾರೆ, ನಮಗೆ ನೋಡೋದಕ್ಕೂ ಸಿಗ್ತಾರೆ. ಅವರು ಮೋದಿಯ ಹೆಸರನ್ನೇ ಹೇಳಿಕೊಂಡು ಬದುಕ್ತಾ ಇದ್ದಾರೆ. ಇರೋದರಲ್ಲಿ 100ಕ್ಕೆ 100ರಷ್ಟು BJP ಉತ್ತಮ ಆಯ್ಕೆ ಅಂತ ಇತ್ತೀಚೆಗೆ ಜನರು ತೀರ್ಮಾನ ಮಾಡಿದ್ದಾರೆ. ಅದೇ ಟ್ರೆಂಡ್ ಇನ್ನು ಒಂದಷ್ಟು ವರ್ಷಗಳ ಕಾಲ ಮುಂದುವರಿಯುತ್ತೆ ಅಷ್ಟೇ. ಇದು ಗೆಳೆಯರೆ, ಪ್ರದೀಪ್ ಈಶ್ವರ್ ಕೇರಳ ಚುನಾವಣೆಯಲ್ಲಿ UDF ಪರ ಪ್ರಚಾರ ಮಾಡಿದ್ದು, ಅವಿದ್ಯಾವಂತ ರಾಜ್ಯ ಅಂತ ಹೇಳಿದ್ದ ಅಸ್ಸಾಂನಲ್ಲಿ ಮತ್ತೆ ಖರ್ಗೆ ಮಾಡಿಕೊಂಡಿರೋ ಎಡವಟ್ಟು, ಅದರಿಂದ ಕಾಂಗ್ರೆಸ್ ಮುಕ್ತ ಭಾರತವನ್ನು ಮಾಡೋಕ್ಕೆ ಪಣವನ್ನು ಕಾಂಗ್ರೆಸ್ ನಾಯಕರೇ ತೊಟ್ಟಿದ್ದಾರೆ ಅಂತ ಮತದಾರರು ಮಾತಾಡ್ತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.